ಕನ್ನಡ ಮಾತಾಡೋ ಹಾಗಿದ್ರೆ ಮಾತ್ರ ಅಂಗಡಿಗೆ ಬಾ. ಪರಭಾಷಿಕನಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಮಹಿಳೆ. ವ್ಯಾಪಾರಕ್ಕಿಂತ ಕನ್ನಡ ಮೊದಲು ಎಂದ ಮಹಿಳೆ. ಭಾಷಾಭಿಮಾನಕ್ಕೆ ಕನ್ನಡಿಗರ ಸೆಲ್ಯೂಟ್. ಕನ್ನಡದಲ್ಲಿ ಮಾತಾಡಿದ್ರೆ ಅಂಗಡಿ ಹತ್ರ ಇಲ್ಲ ಅಂದ್ರೆ ಬರಬಾರ್ದು. ನಾಳೆಯಿಂದ ಅಷ್ಟೇ ಕನ್ನಡ ಮಾತಾಡಿದ್ರೆ ಅಂಗಡಿ ಐಟಮ್ ಇಲ್ಲ ಅಂದ್ರೆ ಇಲ್ಲ. ನಾನು ಎಲ್ಲರಿಗೂ ನೆನೆ ಅಂತ ಹೇಳ್ತಾ ಇರೋದು ಸರ್, ನಮ್ ಕನ್ನಡ ಮಾತಾಡಿಲ್ಲ ಅಂದ್ರೆ ಅಂಗಡಿ ಹಿಂದಿ ಕೊಡುತ್ತಾನೆ ಇಲ್ಲ. ಇತ್ತೀಚೆಗೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರೇ ಕನ್ನಡ ಮಾತಾಡುವುದು ಕಡಿಮೆಯಾಗೋಗ್ಬಿಟ್ಟಿದೆ. ಮನೆಗಳಲ್ಲಿ ಮಕ್ಕಳು ಇಂಗ್ಲಿಷ್ ಕಲಿಯೋದಿಲ್ಲ ಅನ್ನುವ ಟೆನ್ಷನ್ಗೆ ಆಫೀಸ್ನಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಪರಭಾಷಿಕ ಸಹೋದ್ಯೋಗಿಗಳು ಏನ್ ಅಂದ್ಕೊಳ್ತಾರೋ ಅನ್ನುವ ಸಂಕುಚಿತ ಮನೋಭಾವದಲ್ಲಿ ಇನ್ನು ಕೆಲವರು ಪರಭಾಷಿಕ ಗೆಳೆಯರನ್ನ ಖುಷಿ ಪಡಿಸುವುದಕ್ಕೆ ಅವರ ಭಾಷೆಯನ್ನೇ ಕಲಿತು ಮಾತನಾಡುವ ಭರದಲ್ಲಿ ಕನ್ನಡವನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಕನ್ನಡಿಗರೇ ಕನ್ನಡವನ್ನ ನಿರ್ಲಕ್ಷಿಸ್ತಾ ಇರುವ ಅನೇಕ ಸಂದರ್ಭಗಳನ್ನ ನೀವು ನೋಡಿರ್ತೀವಿ. ಅದರಲ್ಲೂ ಬೆಂಗಳೂರಿನಂತಹ ಪಟ್ಟಣದಲ್ಲಿ ಕನ್ನಡ ಮಾತಾಡುವವರ ಸಂಖ್ಯೆನೇ ದಿನದಿಂದ ದಿನಕ್ಕೆ ಕಮ್ಮಿಯಾಗ್ತಿದೆ ನೋಡಿ. ಒಂದಷ್ಟು ಜನ ಕನ್ನಡ ಉಳಿವಿಗಾಗಿ ಶ್ರಮಿಸಿದ್ರೆ ಅವರ ದುಪ್ಪಟ್ಟು ಜನ ಕನ್ನಡವನ್ನ ನಿರ್ಲಕ್ಷಿಸುವವರೇ ಇದ್ದಾರೆ. ಅದೇನೇ ಇರಲಿ, ಎಂದಿಗೂ ಕನ್ನಡವನ್ನ ಕೊಂಡಾಡುವುದು, ಎಂದಿಗೂ ಕನ್ನಡ ಉಳಿಯುವಲ್ಲಿ ಪ್ರಮುಖರಾಗಿರುವುದು ಗ್ರಾಮೀಣ ಭಾಗದ ಜನರು, ಹಾಗೆ ನಮ್ಮ ಹಿರಿಯರಲ್ವೇ. ಗ್ರಾಮೀಣ ಭಾಗದ ಜನರು ಎಂದಿಗೂ ತಮ್ಮ ಪ್ರತಿಷ್ಠೆಗಾಗಿ ಇತರ ಭಾಷೆಗಳನ್ನ ಮಾತಾಡೋದೇ ಇಲ್ಲ. ಇನ್ನು ನಮ್ಮ ಹಿರಿಯರು ಕೂಡ ನಮ್ಮ ಮಾತೃಭಾಷೆಯನ್ನ ಮರೆಯೋದಿಲ್ಲ. ಯಾರು ಎಷ್ಟೇ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೂ ಕೂಡ ಅವರ ಉತ್ತರ ಕನ್ನಡದಲ್ಲೇ ಇರುತ್ತೆ. ಹೀಗಾಗಿ ಇಂದಿಗೂ ಕನ್ನಡದ ಬಗ್ಗೆ ನಿಜವಾದ ಪ್ರೀತಿ ಹೊಂದಿರುವವರೇ ಇವರು. ಇದಕ್ಕೆ ಉದಾಹರಣೆ ಎನ್ನುವಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಕನ್ನಡದಲ್ಲಿ ಕೇಳು, ಕನ್ನಡದಲ್ಲಿ ಮಾತಾಡಿದ್ರೆ ಅಂಗಡಿ ಹತ್ರ ಇಲ್ಲ ಅಂದ್ರೆ ಬರಬಾರ್ದು. ನಾಳೆಯಿಂದ ಅಷ್ಟೇ ಕನ್ನಡ ಮಾತಾಡಿದ್ರೆ ಅಂಗಡಿ ಐಟಮ್ ಇಲ್ಲ ಅಂದ್ರೆ ಇಲ್ಲ. ನಾನು ಎಲ್ಲರಿಗೂ ನೆನೆ ಅಂತ ಹೇಳ್ತಾ ಇರೋದು ಸರ್, ನಮ್ ಕನ್ನಡ ಮಾತಾಡಿಲ್ಲ ಅಂದ್ರೆ ಅಂಗಡಿ ಹಿಂದಿ ಕೊಡುತ್ತಾನೆ ಇಲ್ಲ. ಹೌದು, ಕನ್ನಡ ಭಾಷೆಗೆ ಸಾವಿರಾರು ವರ್ಷದ ಇತಿಹಾಸವಿದೆ. ನಮ್ಮ ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಅದ್ಭುತ ಕೊಡುಗೆ ನೀಡಿದೆ. ಕನಕದಾಸರು, ಪುರಂದರದಾಸರು, ರನ್ನ, ಪೊನ್ನ, ಜನ್ನ, ಜಕಣಾಚಾರಿ, ಕುವೆಂಪು ಮುಂತಾದವರು ನಾಡು, ನುಡಿ, ನೆಲ, ಜಲಕ್ಕಾಗಿ, ಜನರ ಏಕತೆಗಾಗಿ ಸಾಧ್ಯದ ಮೂಲಕ ಶ್ರಮವನ್ನ ವಹಿಸಿದ್ದಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆಯುವ ಮೂಲಕ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದಾಗಿದೆ. ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಸರ್ಕಾರವೂ ಕೂಡ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯ ಅನ್ನುವ ಆದೇಶವನ್ನು ಕೂಡ ಹೊರಡಿಸಿದೆ. ಕನ್ನಡ ಅಭಿವೃದ್ಧಿಗಾಗಿ ಹಲವು ಯೋಜನೆ ಜಾರಿಗೆ ತಂದಿದೆ. ಖಾಸಗಿ ಕ್ಷೇತ್ರದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಪ್ರಾಶಸ್ತ್ಯ ನೀಡುವುದಕ್ಕೆ ಕ್ರಮವನ್ನ ಕೈಗೊಂಡಿದೆ. ಈಗಿನ ಕಾಲದಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡಿದ್ರೆ ಗೌರವ ಹೆಚ್ಚು ಅನ್ನುವ ಭಾವನೆ ಅನೇಕರಲ್ಲಿದೆ. ಹೀಗಾಗಿ ಕನ್ನಡ ಮಾತಾಡುವುದಕ್ಕೆ ಗೊತ್ತಿದ್ರೂ ಕೂಡ ಇಂಗ್ಲಿಷ್ನಲ್ಲಿ ವ್ಯವಹರಿಸುವವರೇ ಹೆಚ್ಚಿದ್ದಾರೆ. ಆದರೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಸಣ್ಣ ಟೀ ಸ್ಟಾಲ್ ನಡೆಸ್ತಾ ಇರುವ ಮಹಿಳೆಯೊಬ್ಬರು ವ್ಯಕ್ತಿಯೊಬ್ಬನಿಗೆ ಕನ್ನಡ ಮಾತಾಡುವಂತ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈ ಮಹಿಳೆಯು ಕನ್ನಡ ಉಳಿಸಬೇಕು, ಬೆಳೆಸಬೇಕು ಅನ್ನುವ ಭಾವನೆಗೆ ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ನಾವುಗಳು ಇಂಗ್ಲಿಷ್ ಭಾಷೆಯಲ್ಲೇ ಮಾತನಾಡುವ ಮೂಲಕ ನಮ್ಮ ಭಾಷೆಯನ್ನೇ ಕಡೆಗಣಿಸ್ತೀವಿ. ಹೀಗಾಗಿ ಕರ್ನಾಟಕದಲ್ಲಿ ಕನ್ನಡ ಮಾತನಾಡಿ ಅನ್ನುವ ಆಕ್ರೋಶಭರಿತ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಈಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಸಣ್ಣ ಟೀ ಸ್ಟಾಲ್ ನಡೆಸ್ತಾ ಇರುವ ಮಹಿಳೆಯೊಬ್ಬರು ವ್ಯಕ್ತಿಯೊಬ್ಬನಿಗೆ ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ನನ್ನ ಅಂಗಡಿಗೆ ಬಾ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು, ಕನ್ನಡ ಮನಸ್ಸುಗಳು ಕರ್ನಾಟಕ ಹೆಸರಿನ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಸಣ್ಣ ಟೀ ಸ್ಟಾಲ್ ಅನ್ನ ನಡೆಸ್ತಾ ಇರುವುದನ್ನ ನೀವು ಗಮನಿಸಬಹುದು. ಈ ಸ್ಟಾಲ್ಗೆ ವ್ಯಕ್ತಿಯೊಬ್ಬನು ಬಂದಿದ್ದಾನೆ. ಪರಭಾಷಾ ವ್ಯಕ್ತಿಯು ಕನ್ನಡ ಮಾತಾಡದೆ ತನ್ನದೇ ಭಾಷೆಯಲ್ಲಿ ಏನನ್ನೋ ಕೇಳಿದ್ದಾನೆ. ಇದರಿಂದ ಕುಪಿತಗೊಂಡ ಮಹಿಳೆ, ಏಯ್ ಕನ್ನಡದಲ್ಲಿ ಕೇಳು, ಕನ್ನಡ ಮಾತಾಡೋ ಹಾಗಿದ್ರೆ ಅಂಗಡಿ ಹತ್ರ ಬಾ,
ಇಲ್ಲಾಂತಂದ್ರೆ ಬರೋದಕ್ಕೆ ಹೋಗಬೇಡ ಅಂತ ಖಡಕ್ ಆಗಿ ಹೇಳಿರುವುದನ್ನ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ನಾಳೆಯಿಂದ ಕನ್ನಡ ಮಾತಾಡಿದ್ರೆ ಮಾತ್ರ ಐಟಂ ಕೊಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ವಿಡಿಯೋವನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿತಾ ಇದ್ದ ವ್ಯಕ್ತಿಯ ಜೊತೆಗೂ ಮಾತನಾಡಿದ್ದು, ಎಲ್ರಿಗೂ ನಾನು ನಿನ್ನೆಯಿಂದ ಅದನ್ನೇ ಹೇಳ್ತಾ ಇರೋದು ಸರ್, ಕನ್ನಡ ಮಾತಾಡೋ ಹಾಗಿದ್ರೆ ಐಟಂ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋದಿಲ್ಲ. ಕನ್ನಡ ಉಳಿದಿರೋದು ಇಂಥವರಿಂದಲೇ ಹೊರತು ಯಾವುದೇ ಸಂಘಟನೆ ಹಾಗೆ ಪ್ರಾಧಿಕಾರದಿಂದ ಅಲ್ಲ ಅಂತ ಅನೇಕರು ಕಾಮೆಂಟ್ ಮಾಡಿದ್ದಾರೆ. ಅಲ್ಲದೆ ಮಹಿಳೆಯ ಕನ್ನಡ ಭಾಷಾ ಪ್ರೀತಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಇತರ ಭಾಷಿಕರು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ದರ್ಪ ತೋರುವ ಅನೇಕ ದುರ್ಘಟನೆಗಳು ನಡೀತಾ ಇರುವುದು ಕೆಲ ಕರ್ನಾಟಕದವರು ಇತರ ಭಾಷಿಕರಿಗೆ ನೀಡಿದ ಅತಿಯಾದ ಸಲುಗೆಯ ಪ್ರತಿಫಲವಾಗಿದೆ. ಈ ಮಹಿಳೆಗೆ ಇರುವಷ್ಟು ಕನ್ನಡ ಪ್ರೇಮ ರಾಜ್ಯದ ಪ್ರತಿಯೊಬ್ಬರಲ್ಲೂ ಇದ್ದಿದ್ರೆ ಕರ್ನಾಟಕದಲ್ಲಿ ಪರಭಾಷಿಕರ ದಬ್ಬಾಳಿಕೆ ನಡೀತಾ ಇರಲಿಲ್ಲ ಅಂತ ಸಾಕಷ್ಟು ಜನರು ಇತ್ತ ಕಮೆಂಟ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ವಿಡಿಯೋ ಒಂದು 15,000ಕ್ಕೂ ಅಧಿಕ ವೀಕ್ಷಣೆ ಕಂಡಿದ್ದು, ನೆಟ್ಟಿಗರು ಕನ್ನಡ ಉಳಿಬೇಕು ಅನ್ನುವ ಈ ಮಹಿಳೆಯ ಕಾಳಜಿಗೆ ಮೆಚ್ಚಿಕೊಂಡಿದ್ದಾರೆ. ಈ ವಿಡಿಯೋಗೆ ಬಳಕೆದಾರರೊಬ್ಬರು ಕರ್ನಾಟಕಕ್ಕೆ ಜೈ, ಅಕ್ಕಂಗೆ ಜೈ ಅಂದಿದ್ದಾರೆ. ಮತ್ತೊಬ್ಬರು ಕನ್ನಡ ಉಳಿಸಬೇಕು ಬೆಳೆಸಬೇಕು ಅನ್ನುವ ಭಾವನೆ ಇರುವ ವ್ಯಕ್ತಿಗಳಿದ್ರೆ ಮಾತ್ರನೇ ಕರುನಾಡಲ್ಲಿ ಕನ್ನಡ ಭಾಷೆ ಹೆಚ್ಚೆಚ್ಚು ಬಳಕೆ ಆಗೋದಕ್ಕೆ ಸಾಧ್ಯ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ಕನ್ನಡ ಉಳಿದಿರೋದು ಮತ್ತೆ ಬೆಳೀತಾ ಇರುವುದು ಕನ್ನಡ ಮಂದಿಯಿಂದಲೇ ಹೊರತು ಯಾವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದಲ್ಲ, ಯಾವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲ್ಲ, ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಲ್ಲ ಅಂದಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.